ಅಮ್ಮ ನಮಸ್ತೆ. ನಮಸ್ತೆ. ತಮ್ಮ ಹೆಸರು? ತಮ್ಮ ಹೆಸರು ತಿಪ್ಪಮ್ಮ ಅಂತ. ಎಲ್ಲಿದ್ದಮ್ಮ? ನಾವು ಚಿಕ್ಕಸಿದ್ದನಹಳ್ಳಿ, ಚಿತ್ರದುರ್ಗ ಜಿಲ್ಲೆ, ಐಮಂಗಲ ಹೋಬಳಿ, ಚಿಕ್ಕಸಿದ್ದನಹಳ್ಳಿ ಊರು. ಅಮ್ಮ ಏನ ಕೆಲಸ ಮಾಡಿಸ್ತಾ ಇದ್ದೀರಾ? ಅಡಿಕೆ ಗಿಡ ತೋಟ ಕಟ್ಟಿದ್ವಪ್ಪ. ಈಗ ಅಲ್ಲೇ 30 ವರ್ಷದ ತೋಟ ಇದು. ಈಗ ಓಕವರಿ ಹೋಗಿದ್ವಾ, ಗಾಳಿ ಒಂದ್ ಸ್ವಲ್ಪ ಆಗಿ ಓಕವರಿ ಇಡಿಸ್ತಾ ಇದ್ವಿ. ವರ್ಷ ಎಷ್ಟು ಗಿಡ ಅಮ್ಮ ಟೋಟಲ್ ಇರೋದು ಇವು? ಇವು ಟೋಟಲ್ 2000 ಗಿಡ ಅದಾವ. 2000 ಗಿಡ. ಪ್ರತಿ ವರ್ಷನೂ ಓಕರಿ ಹಾಕಿಸ್ತಾ ಇರ್ತೀರಾ? ಪ್ರತಿ ವರ್ಷನೂ ಹಾಕ್ತಿರ್ತೀವಿ. ವರ್ಷ ಎಷ್ಟೆಷ್ಟು ಹೋಗಣಿ ಬರ್ತಾವಮ್ಮ? ವರ್ಷ 100 ಗಿಡ ಹೋಗಣಿ ಬರ್ತಾವ. ಈ ವರ್ಷ ಎಷ್ಟು ಬಂದಿದಾವ? ಈ ವರ್ಷ ಒಂದು 20 ಗಿಡ. ಏನಾಯ್ತೆ? 20 ಗಿಡ ಜಾಸ್ತಿ ಬಂದವ. ಕಾರಣ ಒಂದ್ ಸ್ವಲ್ಪ ಗಾಳಿ ಜಾಸ್ತಿ ಆಗೈತೆ, ಬಿಸಿಲು ಜಾಸ್ತಿ ಇತ್ತು, ಆ ತರ ಆಗಿ ಒಂದ್ 20 ಗಿಡ ಜಾಸ್ತಿ ಆಗಿದೆ. ಹೌದಾ? ಎಲ್ಲ ಗಾಳಿ ಮುರ್ಕೊಂಡ್ ಬಿದ್ದಿದಾವ? ಗಾಳಿ ಅಂದ್ರೆ ಒಂದು 5-6 ಗಿಡ ಮುರ್ಕೊಂಡ್ ಬಿದ್ದಾವ, ಗಾಳಿ ಜಾಸ್ತಿ. 2000 ಗಿಡ ಇದಾವೆ. ಇದೆಲ್ಲ ಎಷ್ಟು ಎಕರೆ ಬರುತ್ತೆ? ಒಂದ್ 3-3.25 ಎಕರೆ ಬರುತ್ತೆ? 3.5 ಎಕರೆ. 3.5 ಎಕರೆ. ನೀರೆಲ್ಲ ಚೆನ್ನಾಗಿ ಮೇಂಟೈನ್ ಆಗುತ್ತಾ? ಎಲ್ಲ ಡ್ರಿಪ್ ಮುಖಾಂತರನೇ? ಎಲ್ಲ ಡ್ರಿಪ್ ಮುಖಾಂತರ. ಎಲ್ಲ ಡ್ರಿಪ್ ಮಾಡಿಸಿದಿರಾ ಅಷ್ಟೂನು? ಎಲ್ಲ ಡ್ರಿಪ್ ಅಪ್ಪ. ಎಷ್ಟು ಬೋರ್ ಅಮ್ಮ ಇದಕ್ಕೆ? 3 ಬೋರು. 3 ಬೋರ್ ಮೇಂಟೈನ್ ಮಾಡ್ತೀರಾ? ಹಂಗಾದ್ರೆ ಸಬ್ಸಿಡಿ ನೀರು ಆಗ್ತಾವಲ್ಲ? ನೀವೆಲ್ಲ ಚೆನ್ನಾಗಿ ನೆನಕ್ಬೇಕು. ಬೇಸಿಗೆಗೆಲ್ಲ ಸ್ವಲ್ಪ ಚೆನ್ನಾಗಿ ನೆನಕಿದ್ರ? ಬೇಸಿಗೆಗೆಲ್ಲ ನೆಂದಿದ್ವು. ಈ ವರ್ಷ ಬೇಸಿಗೆ ಜಾಸ್ತಿ ಆಗಿ ನೀರು ಜಾಸ್ತಿ ಬಿಟ್ಟಿದ್ವು. ಹೌದಾ? ಗೊಬ್ಬರ ಎಲ್ಲ ಹಾಕ್ಸಿದ್ರ? ಗೊಬ್ಬರ ಹಾಕ್ಸಿದ್ವು. ಎಷ್ಟು ಲೋಡ್ ಗೊಬ್ಬರ ಹಾಕ್ಸಿದಿರಮ್ಮ 2000 ಗಿಡಕ್ಕೆ? 2000 ಗಿಡಕ್ಕೆ ಒಂದು 2,80,000 ಆಗೈತೆ ನೋಡಿ. ಗೊಬ್ಬರ ಗೊಬ್ಬರ ತಂದಿದ್ದು, ಗುಣಿ ಸುತ್ತ ಮಾಡಿದ್ದು, ಕೂಲಿ ಹಾಕಿದ್ದು ಎಲ್ಲ. ಹೌದಾ? 180. 180 ಆಗೈತೆ. ಗೊಬ್ಬರ ಯಾವ ಗೊಬ್ಬರ ಹಾಕ್ಸಿದ್ರಿ? ಗೊಬ್ಬರ ಕುರಿ ಗೊಬ್ಬರ ಹಾಕ್ಸಿದ್ರ? ಎಲ್ಲಿ ಕೊಂಡಿದ್ರಿ? ಇಲ್ಲೇ ಹತ್ರ ಮಂಗಳೂರಾಗೆ ಕಲ್ಲಟ್ಟಿ ಅಂತ ಕುರಿ ಗೊಬ್ಬರ ಬರೀ ಚೆನ್ನಾಗಿತ್ತು. ಎಷ್ಟಕ್ಕೆ ತಗೊಂಡಿದ್ರಿ? ಅದು 1 ಲಕ್ಷ ರೂಪಾಯಿ ಒಪ್ಪಂದ. ಗೊಬ್ಬರನೇ 1 ಲಕ್ಷ ರೂಪಾಯಿ ಮಾತಾಡ್ಕೊಂಡಿದ್ರಿ? ಅಲ್ಲಿದ್ದ ತಂದು ಟ್ರಾನ್ಸ್ಪೋರ್ಟ್ ಹಾಕ್ಸಿದ್ದು, ಕೂಲರು ಏರಿದ್ದು, ಇಲ್ಲ ಹಾಕ್ಸಿದ್ದು, ಗುಣಸಿತ್ ಮಾಡಿದ್ದು ಎಲ್ಲ ಸೇರಿ 80,000 ಆಗೈತೆ. ಒಟ್ಟು 1,80,000 ಖರ್ಚು ಬಂದೈತೆ. ಎಷ್ಟು ವರ್ಷಕ್ಕೊಂದ್ಸರಿ ಗೊಬ್ಬರ ಹಾಕ್ಸ್ತೀರಾ? ಹಾಕ್ಸಿದ್ರೆ ವರ್ಷನೇ ಹಾಕ್ಬೋದು. ಇಲ್ಲ ಈ ವರ್ಷ ಹಾಕ್ಸಿದ್ವಿ ಮುಂದ್ ವರ್ಷಕ್ಕೆ ಬಿಟ್ಟು ಹಾಕ್ಸ್ಬೋದಂದ್ರೆ 1 ವರ್ಷ ಬಿಟ್ಟು 1 ವರ್ಷ ಹಾಕ್ಸ್ಬೋದು. ಹಾಕ್ಸ್ತೀರಾ? ತೋಟ ಎಲ್ಲ ಹೆಂಗ್ ಮೇಂಟೈನ್ ಮಾಡ್ತೀರಾ ನೀವು? ಕಳೆನಾಶಕ ಹೊಡಿತೀರಾ? ಕಳೆನಾಶಕ ಹೊಡಿಯಲ್ಲ, ಎಲ್ಲ ಬಾಂಡ್ಲಿ ಹೊಡಿಸ್ತೀವಿ. ಬಾಂಡ್ಲಿ ಹೊಡಿಸ್ತೀರಾ? ವರ್ಷಕ್ಕೆ ಎಷ್ಟು ಸರಿ ಹೊಡಿಸ್ತೀರಾ? ಒಂದ್ 2 ಸಲ 3 ಸಲ ಹೊಡಿಸ್ಬೋದು. 2 ಸರಿ 3 ಸರಿ ಅಷ್ಟೇ. ಡ್ರಿಪ್ ಎಲ್ಲ ನೀವೇ ನೋಡ್ತೀರಾ? ಡ್ರಿಪ್ ಎಲ್ಲ ನಾವೇ. ಈ ಸಮಯದಲ್ಲಿ ಗೋಟ್ ಎಲ್ಲ ಬೀಳ್ತಿರ್ತಾವಲ್ಲ, ಕಟಾಪಿಗೆ ಬಂದಿರೋ ಸಮಯದಲ್ಲಿ ಎಲ್ಲ ಆಯ್ತೀರಾ? ಆಯ್ತೀವಿ. ಅದು 180 ರೂಪಾಯಿ 150 ರೂಪಾಯಿ ಕೆಜಿ ತಗಂತಾರೆ. ಅದ್ರಾಗೆ 1 ಲಕ್ಷ ರೂಪಾಯಿ ಮಾಡ್ಕೋಬಹುದು ನಾವು. ಹೌದಾ? ಹೆಂಗ್ ಕೊಟ್ಟಿದ್ದೀರಾ ತೋಟ ಈ ಸರಿ? ಅದೇ ಇದು ಒಣಡಿಕೆ ಕೊಟ್ಟಿದ್ವಿ 14 ಕೆಜಿ. 14 ಕೆಜಿ. ಹೆಂಗೆ 14 ಕೆಜಿ ಅಂದ್ರೆ? ಅದು ಹಸೆಕಾಯಿ 1 ಕ್ವಿಂಟಲ್ ತೂಕ ಮಾಡ್ಕೊಂಡ್ರೆ 14 ಕೆಜಿ ಒಣಡಿಕೆ ಕೊಡ್ತಾರೆ ನಮ್ಗೆ. ಎಲ್ಲ ಬೇಯಿಸಿ ಒಣಗಿಸಿ ರೆಡಿ ಅಡಿಕೆ ಕರ್ಪಡ್ ಮಾಡಿ ಅವರೇ ಕೊಯ್ಕೊಂಡು ಹೋಗಿ ಎಲ್ಲ ಸುಲಿಸಿ ಬೇಯಿಸಿ ಒಣಗಿಸಿ ಲೆಕ್ಕ ಎಷ್ಟಿರುತ್ತೆ ಅಷ್ಟು ಒಣಡಿಕೆ ಕೊಡ್ತಾರೆ. ಗಿಡ ಎಲ್ಲ ಕೊಂಡಿರೋವಮ್ಮ ಇವು? ನಮ್ಮ ಮಗನೇ ಇದ್ರ, ನಮ್ಮ ಅಣ್ಣ ತಮ್ಮಗಳವೇ ಸೊಸಿ ಮಾಡಿದ್ರ. ಈಗ ಅವನ್ನೇ ತಂದು ಸಸಿಗೆ ಹಾಕ್ತಾ ಇದೀನಿ. ಹೌದಾ? ಇವು ಎಷ್ಟು ಕೆಜಿ ಪ್ಯಾಕೆಟ್ ಸಸಿ? 2 ಕೆಜಿ ಪ್ಯಾಕೆಟ್ ಸಸಿ. ಬಡ್ಡೆ ಎಲ್ಲ ಚೆನ್ನಾಗಿ ಬಂದಿದಾವ, ಅದಕ್ಕೆ ಕೇಳಿದೆ. ಚೆನ್ನಾಗಿದಾವ ಎಲ್ಲ? ವರ್ಷ ಸಸಿನ ಇವು? ವರ್ಷದ ಸಸಿ ಆಗಿದಾವೆ. ವರ್ಷ ಸಸಿ ಆಗಿದಾವೆ. ಹೌದೌದು. ಏನ್ ರೇಟ್ ಬಿದ್ವಮ್ಮ ಸಸಿ ಎಲ್ಲ? ಸಸಿ ಎಲ್ಲ 20 ರೂಪಾಯಿ. 20 ರೂಪಾಯಿ ಆಗೋವತ್ತಿಗೆ 20 ರೂಪಾಯಿ. ಬೇರೆ ಹತ್ರ ಆಗಿದ್ರೆ 30 ರೂಪಾಯಿ. ಹೌದೇನು? 20 ರೂಪಾಯಿ ಎಲ್ಲ ನಡೀತಾ ಐತೆ. ನಾವಂತ ಕೊಟ್ಟಿದ್ದಾರೆ. ಹೌದಾ? ಎಲ್ಲ ಆಗಿಸ್ತಾ ಇದ್ದೀರಾ? ಹೋಗಿರ್ತಕ್ಕಂಥವು ಬಿದ್ದಿರ್ತಕ್ಕಂಥ ಮರ, ಒಣಗೋಗಿರ್ತಕ್ಕಂಥ ಮರ, ಆ ಜಾಗ ಖಾಲಿ ಜಾಗಗಳಿಗೆ ಎಲ್ಲ ತಗೋ ಹೋಗೋಣೆ ಹಾಕಿಸ್ತಾ ಇದ್ದೀರಾ? ಪ್ರತಿ ವರ್ಷನೂ ಹಾಕಿಸ್ತೀರಾ? ನೀವೇನು ಸಸಿ ಗಿಸಿ ಏನು ಬೆಳೆಯಲ್ಲ? ಬೆಳೆದ್ರೆ ಬೆಳಿಬೋದಪ್ಪ. ಬೆಳೆಬೋದು. ಈ ವರ್ಷ ಏನೋ ಮಾಡ್ಬೇಕನ್ನೋದೈತೆ? ಮಾಡ್ಕೋಬೇಕು ಈ ವರ್ಷ. ಮತ್ತೆ ವರ್ಷ ಕೊಂಡು ಹಾಕಕ್ ಆಗಲ್ಲ. ಅದೇ 1000 ಗಿಡ ಬೆಳೆಸ್ಕೊಂಡ್ರೆ ನಾವು ಹಾಕಿ ಹೆಚ್ಚಾದವು ನಾವು ಒಂದು 20,000 ಮಾಡ್ಕೋಬಹುದು. 30 ವರ್ಷದ ತೋಟ ಅಂದ್ರೆ ಹಳೆದು ಇನ್ನೊಂದ್ ಸಲ ಕಟ್ಕೋಬೋದಲ್ಲಮ್ಮ ನೀವು? ಈಗ ಕಟ್ಬೋದು. ಏನಾನ ಸಸಿ ಮಾಡಿ ಕಟ್ಟ ಅಂತ ಏನಾನ ಐಡಿಯಾ ಐತಾ? ಐತೆ. ಈ ವರ್ಷ ಸಸಿ ಮಾಡ್ಕೊಂಡು ಒಳ್ಳೆ ಗೋಟ್ ತಗೊಂಡು ನಮ್ಮವೇ ಹಳೆ ಗಿಡ ಒಳ್ಳೆ ಗೋಟ್ ಸಿಗ್ತವೆ.
ಸಸಿ ಮಾಡ್ಕೊಂಡು ಒಂದು 5,000 ಸಸಿ ಮಾಡ್ಕೊಂಡು ಒಂದು 2,500 ಸಸಿ ಹಾಕ್ಸಿ ಹ್ಮ್. 2,500 ಅದ್ರಾಗೆ ಕೂಲಿ ಉಳಿಸ್ಕೋಬಹುದು ಮಾಡಿದ್ರೆ. ಅದೇ 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 ಹಾಕ್ಸೋದು ಎಲ್ಲ ಖರ್ಚು ಹಾಕ್ಸೋದು ಎಲ್ಲ. ಎಲ್ಲ ಖರ್ಚೆಲ್ಲ ಒಳ್ಳೇದು. ಮನೆ ಹತ್ರನೇ ಬೆಳೆಸ್ಬಿಡ್ತೀರಾ? ಮನೆ ಹತ್ರ ಜಾಗ ಐತೆ ಅಲ್ಲೇ ಬೆಳೆಸ್ಕೊಂತ. ಹೌದಾ ಹೌದು ಹೌದು. ಹೋದ ವರ್ಷ ಎಷ್ಟು ಬಿದ್ದಿತ್ತು, ಆಚೆ ವರ್ಷ ಎಷ್ಟು ಬಿದ್ದಿತ್ತು ಅಡಿಕೆ? ಹೋದ ವರ್ಷ ಒಂದು 10.5 ಲಕ್ಷದ್ದಾಗಿತ್ತು. ಆಚೆ ವರ್ಷ ಒಂದು 14 ಲಕ್ಷ ಆಗಿತ್ತು. ಯಾಕೆ 4 ಲಕ್ಷ ಕಮ್ಮಿ ಆಯ್ತು? ಆ ವರ್ಷ ಮಳೆ ಜಾಸ್ತಿ ಇತ್ತಲ್ಲ, ಚೆನ್ನಾಗಿ ಫಸಲು ಕುಂತಿತ್ತ? ಫಸಲು ಕುಂತಿತ್ತು, ನೀರು ಸಬ್ಸೆಂಟ್ ನೀರು. ಹೋದ ವರ್ಷ ಬಿಸಿಲು ಜಾಸ್ತಿ, ನೀರುನು ಅಷ್ಟಿಲ್ಲ. ಅದೇ 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 ಬಿಸಿಲು ಜಾಸ್ತಿ ಆಗಿರೈತಿ, ಫಸಲು ಕಮ್ಮಿ ಆಯ್ತು ಅಂತೀರ. ಕಮ್ಮಿ ಆಗೈತೆ. ಮಳೆ ಎಲ್ಲ ಹೋದ ವರ್ಷ ಕಮ್ಮಿ ಆಗಿತ್ತೇನಲ್ಲ? ಮಳೆ ಕಮ್ಮಿ ಆಗಿರೋದ್ರಿಂದ. ಒಂದು 3 ಸರಿ ಬಾಣ್ಲಿ ಓಡಿಸ್ತೀರಾ ವರ್ಷಕ್ಕೆ? ಒಂದ್ಸರಿ ಗೊಬ್ಬರ ಮತ್ತೆ ತಿರ್ಗಿ ವರ್ಷ ಏನೋ ಗೊಬ್ಬರ ಹಾಕ್ಸಲ್ಲ? ಇಲ್ಲ, ಒಂದು ವರ್ಷ ಬಿಟ್ಟು ಒಂದು ವರ್ಷ. ಮತ್ತೆ ಏನಾನ ಒಯ್ದಿದ್ರಾ ಇದಕ್ಕೆ ಔಷಧಿ? ಡಾಕ್ಟರ್ ಸಾಯಿಲ್ ಒಯ್ದಿದ್ವಲ್ಲ. ಡಾಕ್ಟರ್ ಸಾಯಿಲ್ ಒಯ್ತೀರಾ? ವರ್ಷಕ್ಕೊಮ್ಮೆ ಒಯ್ತೀರಾ? ಜೀವಾಮೃತ ಏನಾದ್ರು ಮಾಡ್ತೀರಾ? ಜೀವಾಮೃತ ಇಲ್ಲ, ಮಾಡಿಲ್ಲ. ಒಂದು ವರ್ಷ ಬಿಟ್ಟು ಒಂದು ವರ್ಷ ಮಾಡಿದ್ವಿ. ಮಾಡಿದ್ರಾ? ಈ ವರ್ಷ ಮಾಡಿಲ್ಲ. ಹೌದಾ? ಮಾಡ್ಬೇಕು. ಅದು ಜೀವಾಮೃತ ಮಾಡಿದ್ರೆ ಇನ್ನ ಒಳ್ಳೇದೇ. ಹೌದಾ? ಕಾಯಿ ಚೆನ್ನಾಗಿ ಕಾಯಿ ಹೊರಿತತ್ತ? ಚೆನ್ನಾಗ್ ಬರುತ್ತೆ. ಇದು ಕೊಳೆ ರೋಗ ಬರಲ್ಲ, ಕಾಯಿ ಬಿರ್ಕೆ ಬಿಡಲ್ಲ, ಚೆನ್ನಾಗಿರ್ತಾವ ಕಾಯಿ. ಹೌದಾ? ಅವಕ್ಕೆಲ್ಲ ಜೀವಾಮೃತಕ್ಕೆ ಕಸಗಳು ಇರ್ಬೇಕು ಮನೆಯಾಗೆ. ಅದೇ 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 ಗಂಜಿ ಸಾಗಣಿ ಎಲ್ಲ ಆಗ್ಬೇಕು, ಎಲ್ಲ ಹುಡ್ಕೊಂಡು ಹೋಗ್ಬೇಕು. ಅದೇ 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 2 ವರ್ಷ ಕಟ್ಕೊಂಡು ಜೀವಾಮೃತ ಮಾಡಿದ್ರೆ ನೋಡಪ್ಪ, ತೋಟಕ್ಕೆ ಗೊಬ್ಬರನೂ ಆಗುತ್ತೆ, ತೋಟನೂ ಇಂಪ್ರೂವ್ಮೆಂಟ್ ಆಗುತ್ತೆ. ಜೀವಾಮೃತನ ಮಾಡ್ಕೋಬಹುದು, ತೋಟನೇ ಚೆನ್ನಾಗಿರುತ್ತೆ. ಅದೇ 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 ಇದು ಅಲ್ಲೇ 30 ವರ್ಷದ ತೋಟ ನಮ್ಮ? 30 ವರ್ಷ. ಎಷ್ಟು ವರ್ಷಕ್ಕೆಲ್ಲ ಫಸಲು ಬಂದಿತ್ತು ಅಲ್ಲೇ? ಅವಾಗೆಲ್ಲ 6 ವರ್ಷಕ್ಕೆಲ್ಲ ಒಂಬಳೆ ಹೊಡೆದಿದ್ವು. 7 ವರ್ಷದಾಗೆ ಅರ್ಧ ಬಂದು, 8 ವರ್ಷಕ್ಕೆ ಅಷ್ಟೂ ಬಂದು ನೋಡಿ 2,000 ಗಿಡ. 2,000 ಗಿಡನೂ ಬಂದು. ನೀವೇ ಮಾಡಿಸ್ತಾ ಇದ್ದೀರಲ್ಲ? ಅಲ್ಲ, ಹೋಗಣಿ ಹಾಕ್ಸಿದ್ರಲ್ಲ, ಈ ಸಮಯಕ್ಕೆ ಹೋಗಣಿ ಹಾಕ್ಸಿದ್ರೆ ಚೆನ್ನಾಗಂತೀರಾ? ಮಳೆಗಾಲದಾಗ ಹಾಕ್ಸಿದ್ರೆ ಚೆನ್ನಾಗಿ ಹತ್ಕೊಂತವೆ. ಚೆನ್ನಾಗಿ ಮಳೆ ಎಲ್ಲ ಬರ್ತಿರುತ್ತಲ್ಲ, ಹೆಂಗ ಹತ್ಕೊಂತವೆ, ಏನ್ ತೊಂದರೆ ಆಗೋದಿಲ್ಲ. ಏನಿಲ್ಲ. ವರ್ಷ ಇದೇ ಟೈಮ್ಗೆ ಹಾಕ್ಸೋದು ನೀವು? ವರ್ಷ ಮಳೆಗಾಲ. ವರ್ಷ ಮಳೆಗಾಲ. ಬೇಸಿಗೆ ಹಾಕ್ಸಿದ್ರೆ ಗಿಡ ಸ್ವಲ್ಪ ಬಿಸಿಲು ಬಿದ್ದು ಒಣಗೋಗ್ಬಿಡ್ತಾವಲ್ಲ, ಈ ಸಮಯಕ್ಕಾದ್ರೆ ಕೋಲ್ಡ್ ಇರುತ್ತೆ, ಮಳೆ ಬರುತ್ತೆ, ನೀರ್ ಬಿಡ್ತೀವಿ, ಚೆನ್ನಾಗಿ ಹತ್ಕೊಂತವೆ, ವಾತಾವರಣನೂ ಕೋಲ್ಡ್ ಇರುತ್ತೆ. ಕಳೆನಾಶಕ ಪಳೆನಾಶಕ ಏನು ಹೊಡಿಯಲ್ಲ ನೀವು? ಇಲ್ಲ, ಹೊಡಿಯಲ್ಲ. ತೋಟ ಯಾವ ಊರಲ್ಲಿ ಕೊಟ್ಟಿರೋದು? ತೋಟ ದಾವಣಗೆರೆ. ದಾವಣಗೆರೆ ಕೊಟ್ಟಿದ್ದೀರಾ? ಪ್ರತಿ ವರ್ಷ ಅವ್ರಿಗೆ ಕೊಡ್ತಿರೋದು? ಇಲ್ಲ ಇಲ್ಲ, ನಮ್ಮ ರೇಟ್ ಹೆಂಗೆ ಬರುತ್ತೆ ಹಂಗಂಗೆ ಕೊಡ್ತೀವಿ. ಹೋದ ವರ್ಷ ರೇಟ್ ಎಲ್ಲ ಅವ್ರು ಚೆನ್ನಾಗಿ ದುಡ್ಡು ಕಾಸಿಗೆಲ್ಲ ಚೆನ್ನಾಗಿ ನಮ್ಮಂಗ ಬಂದ್ರೆ ಕೊಡ್ತೀವಿ. ಅವ್ರೇನೋ ಹೆಚ್ಚು ಕಮ್ಮಿ ಮಾಡಿದ್ರೆ ಅಂದ್ರೆ ನಾವು ಬೇರೆ ಕೊಡ್ತೀವಿ. ಅದೇ 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 ಕೂಡ ಒಳ್ಳೆ ಜನಕ್ಕೆ ಕೊಡ್ತೀವಿ. ಅದೇ 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 ಇವ್ರು ಪರವಾಗಿಲ್ಲ, ನೀವು ಕೊಟ್ಟಿರೋದು? ಇವ್ರು ಪರವಾಗಿಲ್ಲ, ಚೆನ್ನಾಗೆಲ್ಲ ಇದು ಮಾಡ್ಕೊಡೋದು. ಎಲ್ಲ ಕೊಡ್ತಾರೆ. ಹೋದ ವರ್ಷ ಅವ್ರಿಗೇನಾ ಕೊಟ್ಟಿದ್ದು ನೀವು? ಇದು ಬಿಟ್ಟು ಬೇರೆ ಎಲ್ಲಾನ ತೋಟ ಕಟ್ಟಿದ್ದೀರಾ? ಇದು ಬಿಟ್ಟು ಇನ್ನ ಅಲ್ಲೊಂದು 4 ಕಿಲೋಮೀಟರ್ ದೂರದಾಗೆ ಐತೆ, ಅಲ್ಲೊಂದು 4 ಎಕರೆ ಐತೆ. ಅಲ್ಲೆಲ್ಲ ಬಾಳೆ ಹಾಕಿ ಗಿಡ ಕಟ್ಟಿದ್ವಿ. ಚೆನ್ನಾಗೈತಾ? ಬಾಳೆನೂ ಚೆನ್ನಾಗೈತೆ, ಗಿಡನೇ ಚೆನ್ನಾಗಿದೆ. ಬಾಳೆ ಕಟ್ ಮಾಡ್ತಿದಾರ ಅಲ್ಲಿ? ಏನ್ ರೇಟ್ ನಡೀತೈತಿ ಈಗ? ಅದು ಪಚ್ಚಬಾಳೆ 18-20 ರೂಪಾಯಿ ನಡೀತೈತಿ. ಪಚ್ಚಬಾಳೆ ಹಾಕಿದ್ದೀರಾ? ಎಷ್ಟು ಕಣ್ಣು ಹಾಕಿದ್ದೀರಾ ಮಲ್ಲ? ಎಲ್ಲ ಒಂದು 2,500 ಸಾವಿರ ಕಂದು ಹಾಕಿವಿ. ಹೌದಾ? ಈಗ ಶ್ರಾವಣ ಸ್ವಲ್ಪ ರೇಟ್ ಆಗ್ಬೋದಲ್ಲ? ರೇಟ್ ಆಗುತ್ತೆ. ಶ್ರಾವಣ ಇಲ್ದಾಗೇನೆ 18 ರೂಪಾಯಿ 19 ರೂಪಾಯಿ ಕಡಿದ್ದಾರೆ. ಅದೇ 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 ಈಗ ಶ್ರಾವಣ ಬಂದ್ರೆ ಇನ್ನ 2 ರೂಪಾಯಿ ಜಾಸ್ತಿ ಆಗುತ್ತೆ. ಅದೇ ಅದೇ ವರ್ಷದಿಂದ ವರ್ಷದ ತನಕ ತೋಟ ಯಾವ ರೀತಿ ಆರೈಕೆ ಮಾಡ್ಬೇಕು ರೈತ ಅಂತ ಹೇಳ್ತೀರಾ ನೀವು? ರೈತ ಅಂದ್ರೆ ನೀಟಾಗೆ ಎಲ್ಲ ಬೇಸಾಯ ಮಾಡ್ಕೋಬೇಕು. ಸುತ್ತ ನೀರ್ ಮೇನ್ ಅಂದ್ರೆ ನೀರು, ಅಡಿಕೆ ಗಿಡ ಬಾಳೆ ನೀರ್ ನೋಡ್ಬೇಕು, ಜೀವಾಮೃತ ಒಯ್ಬೇಕು, ಡಾಕ್ಟರ್ ಸಾಯಲ್ ಒಯ್ಬೇಕು, ಇದು ಕೋಳಿ ಗೊಬ್ಬರ ಹಾಕ್ಬೇಕು, ನೀಟಾಗಿ ಡ್ರಿಪ್ ನೋಡ್ಬೇಕು, ನೀರ್ ಬಿಡ್ಬೇಕು. ಕೊಟ್ಟಿಗೆ ಗೊಬ್ಬರನ ಹಾಕ್ಬೇಕು. ಆದ್ರೆ ಆಗದಿದ್ರೆ ಗೌರ್ಮೆಂಟ್ ಗೊಬ್ಬರ ಹಾಕ್ಬೇಕು. ಗೌರ್ಮೆಂಟ್ ಗೊಬ್ಬರ ಹಾಕಿದ್ರೆ ಜಾಸ್ತಿ ರೋಗಗಳು ಬರ್ತವೆ ಅಂತಾರೆ. ಬರ್ತವೆ ರೋಗಗಳು. ಈ ಫಸಲು ಕುತ್ಕೋಬೇಕಂದ್ರೆ ಗೊನೆ ಸೈಜ್ ಬರ್ಬೇಕು, ತೂಕ ಬರ್ಬೇಕಂದ್ರೆ ಈಗ ಅರ್ಜೆಂಟ್ ಅದೇ ತಾನೇ ಸಿಗೋದು. ಅದೇ 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 ಬಾಳೆಗೊನೆ. ಅದಕ್ಕೆ 2 ಸಲ ಗೌರ್ಮೆಂಟ್ ಗೊಬ್ಬರ ಹಾಕ್ಸಿದ್ವಿ. ಯಾವ್ದಕ್ಕೆ? ಬಾಳೆಗೆ? ಅಡಿಕೆ ಗಿಡಕ್ಕೆ ಯಾವ ರೀತಿ ಆರೈಕೆ ಮಾಡಿದ್ದೀರಾ? ಅಡಿಕೆ ಗಿಡಕ್ಕೇನಿಲ್ಲ, ಬಾಳೆ ಇರತಕ್ಕ ಅದೇ ನೀರು ಅದೇ ಗೊಬ್ಬರ ಚೆನ್ನಾಗ್ ಬರ್ತವೆ. ಅಲ್ಲ, ಈಗ ಈ ತೋಟಕ್ಕೆ ಏನ್ ಮಾಡ್ತಿದ್ದೀರಾ ಅಂತ ನಾನು ಕೇಳಿದೆ. ಈ ತೋಟಕ್ಕೆ ಗೊಬ್ಬರ ಹಾಕ್ಸಿದ್ವಿ, ನೀರ್ ಬಿಡ್ತೀವಿ ಅಷ್ಟೇ. ಬಾಂಡ್ಲಿ ಹೊಡ್ಸಿದ್ವಿ. ಇದಕ್ಕೆ ಗೌರ್ಮೆಂಟ್ ಗೊಬ್ಬರ ಹಾಕಲ್ಲ? ಇದಕ್ಕೇನು ಹಾಕಿಲ್ಲ. ಇದಕ್ಕೆ ಕೊಟ್ಟಿಗೆ ಗೊಬ್ಬರ ಹಾಕೋದು? ಕೋಳಿ ಗೊಬ್ಬರ ಏನು ಹಾಕಲ್ಲ? ಇಲ್ಲ, ಕೋಳಿ ಗೊಬ್ಬರ ಹಾಕಲ್ಲ. ಅಡಿಕೆ ತೋಟಕ್ಕೆ ಹಾಕಲ್ಲ, ಬಾಳಿಗೆ ಹಾಕ್ತೀರಾ? ಬಾಳಿಗೆ ಹಾಕ್ತೀವಿ. ಅದೇ 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 ಹಚ್ಚ ವರ್ಷ 14 ಲಕ್ಷ, ಹೋದ ವರ್ಷ 10.5 ಲಕ್ಷ. ಈ ವರ್ಷ ಏನು ಎಕ್ಸ್ಪೆಕ್ಟೇಷನ್ ಆಗಿದ್ದೀರಾ?
ಈ ವರ್ಷ ಅದು ರೇಟ್ ಒಂದ್ ಸ್ವಲ್ಪ ಜಂಪ್ ಆದ್ರೆ 1 ಲಕ್ಷ ಜಾಸ್ತಿ ಆಗುತ್ತೆ. ಹಾಂ 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 ಒಂದ್ ಸ್ವಲ್ಪ ರೇಟ್ನಾಗೆ ಇಳುವರಿ ಕಮ್ಮಿ ಆದ್ರೆ 1 ಲಕ್ಷ ಕಮ್ಮಿ ಆಗುತ್ತೆ. ಹೋದ ವರ್ಷಕ್ಕಿಂತ ಚೆನ್ನಾಗೈತಾ ಫಸ್ಲಿ ವರ್ಷ ಅನ್ಸುತ್ತಾ? ಚೆನ್ನಾಗೈತಾ? ಚೆನ್ನಾಗೈತೆ. ಹಾಂ 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 ಒಟ್ಟಿಗೆ ಇಲ್ಲಿ 3.25 ಎಕರೆ ಅಲ್ಲೊಂದು 2 ಎಕರೆ ಕಟ್ಟಿದ್ದೀರಾ, ಒಟ್ಟಿಗೆ 5.5 ಎಕರೆ ತೋಟ ಐತೆ. ಅದಿನ್ನ ಬರಬೇಕು, ಅದಿನ್ನ ಬರ್ಬೇಕು. ನೀರೆಲ್ಲ ಮೇಂಟೈನ್ ಆಗುತ್ತೆ. ಇದು ಬಿಟ್ಟು ಯಾವ್ಯಾವ ಬೆಳೆ ಬೆಳಿತೀರಮ್ಮ? ಇದು ಬಿಟ್ಟು ನೀರುಳ್ಳಿ ಹಾಕಿದ್ವಿ. ಹಾಂ ನೀರುಳ್ಳಿ ಹಾಕಿ ಬಾಳೆನೂ ಹಾಕ್ತಿವಿ. ಹಾಂ 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 ಈಗ ನೀರುಳ್ಳಿ 3 ತಿಂಗಳು ಬರೋತ್ತಿಗೆ ಬಾಳೆ ಸಸಿನೂ ಅಷ್ಟೇ ಹತ್ರ 1-1.5 ತಿಂಗಳು ಬೆಳ್ಕೊಂಡ್ಬಿಡ್ತವೆ. ಬೆಳಕ ಬಿಡ್ತವೆ. ಅದ್ರ ಮತ್ತೆ ಒಂದ್ 4-5 ತಿಂಗಳು ಬೆಳೆದ್ರೆ ಗೊನೆ ಬಂದು ಬಿಡ್ತವೆ. ಅದ್ರಾಗ ಬಾಳೆ ಮತ್ತೇನಾನ ಬೆಳಿತೀರಾ? ಇಲ್ಲ, ಅದ್ರಾಗ ಏನು ಬೆಳೆಯಕ್ಕಿಲ್ಲ. ಈರುಳ್ಳಿ ಆದ್ಮೇಲೆ ಹಂಗೆ ಬೆಳೆಸ್ತೀರಾ? ಹಾಂ ಹಾಂ ಅಡಿಕೆ ಗಿಡ ಹಾಕ್ಯಂಡ್ರೆ ಅಡಿಕೆ ಗಿಡ ಹಾಕ್ಯಬೋದು. ಇಲ್ಲ ಅಂದ್ರೆ ಹಂಗೆ ಅಂದ್ರೆ ಬಾಳೆ ಒಂದೇ ಮೇಂಟೈನ್ ಮಾಡ್ಕೋಬೋದು. ಬಾಳೆಗೇನು ಲಾಸ್ ಆಗಲ್ಲ. ಇಲ್ಲ, ಈರುಳ್ಳಿ ಚೆನ್ನಾಗಿ ದುಡ್ಡು ಮಾಡ್ತೀರಾ? ರೇಟ್ನಾಗ ಇರೋದು ರೇಟು ಈರುಳ್ಳಿ ಗೊಬ್ಬರ ಔಷಧಿ ಕಳೆ ನೀರು ಎಲ್ಲ ನೋಡಿದ್ವಿ. ಹಾಂ ಈಗ ರೇಟ್ ಸಿಕ್ಕರೆ ಒಳ್ಳೆ ದುಡ್ಡಾಗುತ್ತೆ. ಅದೇ 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 ರೇಟ್ ಸಿಗ್ಲಿಲ್ಲ ಅಂದ್ರೆ ಅದ್ರ ಬಂಡವಾಳ ಅದು ಹೊರಡುತ್ತೆ. ಇಲ್ಲ ಮಳೆ ಬಂದು ಹಾಂ 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 ಮಳೆ ಜಾಸ್ತಿ ಆಗಿ ಕೊಳ್ತೋದ್ರೂ ಹೋಗ್ಬೋದು, ಅದ್ರದ್ದು ಹೇಳಕ್ ಬರಲ್ಲ. ಅದೇ 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 ತುಂಬ ಧನ್ಯವಾದಗಳಮ್ಮ, ಇಷ್ಟೊಂದೆಲ್ಲ ಮಾಹಿತಿ ಕೊಟ್ಟಿದ್ದೀರಾ. ಒಳ್ಳೆ ರೀತಿ ಮಾಹಿತಿ ಕೊಟ್ಟಿದ್ದೀರಾ. ವರ್ಷ ವರ್ಷ ಹೋಗ್ಕರೆ ಹಾಕಿಸ್ತೀರಾ. ಪ್ರತಿಯೊಬ್ಬ ರೈತರು ಹೋಗ್ಕರೆ ಹಾಕ್ಸ್ಕೊಂಡ್ರೆ ಮುಂದಿನ ದಿನಗಳಲ್ಲಿ ಫಸ್ಲು ನಿಮ್ಗೆ ಯಾವುದೇ ಕಾರಣ ಕಮ್ಮಿ ಆಗಲ್ಲ ಅಂತ ಹೇಳ್ತೀರಾ ಅಲ್ಲ? ವರ್ಷನೂ ಹಾಕ್ಸ್ಬೇಕು, ಅದ್ರಲ್ಲಿ ಮಳೆಗಾಲದಾಗೆ ಹಾಕ್ಸ್ಬೇಕು. ಓಕೆ ಅಮ್ಮ, ಥ್ಯಾಂಕ್ ಯು. ಸರಿ.